ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ FSL ವರದಿ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಅದರಲ್ಲಿ ಇರುವಂಥ ಸಂಗತಿಗಳು ಏನೇನು? ಸರಿಸುಮಾರು ಒಂದು 70% ವಿವರಗಳಿಗಾಗಲೇ ಪೊಲೀಸರಿಗೆ ಸಿಕ್ಕಿವೆ. ಇನ್ನು 30% ಮಾತ್ರ ಬರುವಂಥದ್ದು ಬಾಕಿ ಇದೆ. ಯಾಕೋ ಮೇಲ್ನೋಟಕ್ಕೆ ನೋಡಿದಂಥ ಸಂದರ್ಭದಲ್ಲಿ ಆ ಬೆರಳಚ್ಚಾಗಿರ್ಬೋದು, ರಕ್ತದ ಕಲೆ ಆಗಿರ್ಬೋದು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇದು ದೃಢವಾಗುವಂಥ ಸಾಧ್ಯತೆಗಳಿದೆ. ಈ ಕೊಲೆ ಅನ್ನುವಂಥದ್ದು, ಷಡ್ಯಂತ್ರ ಅನ್ನುವಂಥದ್ದು ದೃಢವಾಗುವಂಥ ಸಾಧ್ಯತೆಗಳಿದೆ. ಆ ರೀತಿ ಆಯಿತು ಅಂತಂದರೆ ಇನ್ನು ದರ್ಶನ್ ಮತ್ತು ದರ್ಶನ್ ಸಂಗಡಿಗರಿಗೆ ಖಂಡಿತವಾಗಲೂ ಕಂಟಕ ಇನ್ನಷ್ಟು ಜಾಸ್ತಿ ಆಗುತ್ತೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಖಾಕಿ ಕೈ ಸೇರಿದ FSL ವರದಿ. 70% ವರದಿಯಲ್ಲಿ ಭಯಾನಕ ಸಂಗತಿ ಬಯಲು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪೊಲೀಸರಿಗೆ ಮಹತ್ವದ ದಾಖಲೆಗಳು ಸಿಕ್ಕಿವೆ. ಪ್ರಕರಣದ ದಿಕ್ಕನ್ನೇ ಬದಲಿಸೋ FSL ರಿಪೋರ್ಟ್ಗಳು ತನಿಖಾಧಿಕಾರಿ ಕೈ ಸೇರಿವೆ. ಕೊಲೆಯಾದ ನಂತರ ಸಂಗ್ರಹಿಸಿದ್ದ ಟೆಕ್ನಿಕಲ್ ಸಾಕ್ಷಿಗಳ ಪೈಕಿ 70% FSL ರಿಪೋರ್ಟ್ ಪೊಲೀಸರಿಗೆ ತಲುಪಿವೆ. ಇವು ತನಿಖೆಗೆ ಮತ್ತಷ್ಟು ನೆರವಾಗಲಿದ್ದು, ಜೈಲಲ್ಲಿರೋ ಡಿ ಗ್ಯಾಂಗ್ಗೆ ಮತ್ತಷ್ಟು ಢವಢವ ಶುರುವಾಗಿದೆ. ಹಾಗಾದ್ರೆ ಪೊಲೀಸರ ಕೈ ಸೇರಿರೋ ವರದಿಗಳೇನು ತೋರಿಸ್ತೀವಿ ನೋಡಿ. ರೇಣುಕಾಸ್ವಾಮಿ ಕೊಲೆ ನಡೆದ ಸ್ಥಳ ಪಟ್ಟಣಗೆರೆ ಶೆಡ್. ಸದ್ಯ ಪಟ್ಟಣಗೆರೆ ಶೆಡ್ನಲ್ಲಿ ಸಿಕ್ಕ ಫಿಂಗರ್ ಪ್ರಿಂಟ್ಗಳ ವರದಿ ಪೊಲೀಸರ ಕೈ ಸೇರಿದೆ. ಜೊತೆಗೆ ಆರೋಪಿಗಳ ಬಟ್ಟೆಗಳಲ್ಲಿದ್ದ ರಕ್ತದ ಕಲೆಗಳ ವರದಿಯೂ ಸಿಕ್ಕಿದೆ. ಹಾಗೇನೆ ರೇಣುಕಾಸ್ವಾಮಿ ಹತ್ಯೆ ಬಳಿಕ ಶವವನ್ನ ಸ್ಕಾರ್ಪಿಯೋ ವಾಹನದಲ್ಲಿ ಸಾಗಿಸಿದ್ರು. ಆ ವಾಹನದಲ್ಲಿದ್ದ ಆರೋಪಿಗಳ ಫಿಂಗರ್ ಪ್ರಿಂಟ್ಗಳ ವರದಿಯೂ ಸಿಕ್ಕಿದೆ. ಇನ್ನು ಘಟನೆ ನಡೆದ ಸ್ಥಳದಲ್ಲಿ ಅಂದ್ರೆ ಪಟ್ಟಣಗೆರೆ ಶೆಡ್, ಶವ ಬಿಸಾಕಿದ ಸ್ಥಳದಲ್ಲಿ ಸಿಕ್ಕ ಚಪ್ಪಲಿ, ಶೂ ಮಾರ್ಕ್ಗಳ ವರದಿಯೂ ಸಿಕ್ಕಿದೆ. ಇದರ ಜೊತೆಗೆ ಹಲ್ಲೆ ಮಾಡಲು ಬಳಸಿದ್ದ ದೊಣ್ಣೆ, ಬೆಲ್ಟ್ ಸೇರಿದಂತೆ ಹಲವು ವಸ್ತುಗಳ ಮೇಲೆ ರಕ್ತದ ಕಲೆಯ ವರದಿಯೂ ಪೊಲೀಸರ ಕೈ ಸೇರಿದೆ. ಸಿಸಿಟಿವಿ ಮೊಬೈಲ್ ಡಾಟಾ ವರದಿ ಬಾಕಿ. ಇನ್ನೊಂದೆಡೆ ಡಿ ಗ್ಯಾಂಗ್ನ ಮೊಬೈಲ್, ಸಿಸಿಟಿವಿ ಸೇರಿದಂತೆ ಇನ್ನಷ್ಟು ಎಲೆಕ್ಟ್ರಾನಿಕ್ ಡಿವೈಸ್ಗಳ ವರದಿ, ಆಡಿಯೋ ಸ್ಯಾಂಪಲ್ಸ್ ಹೈದರಾಬಾದ್ನ FSL ನಿಂದ ಬರಬೇಕಿದೆ. ಸದ್ಯ ಬಂದಿರೋ ವರದಿಗಳಲ್ಲಿ ರಕ್ತದ ಕಲೆಗಳು ರೇಣುಕಾಸ್ವಾಮಿಗೆ ಸೇರಿದ್ದು ಅಂತ ದೃಢಪಟ್ಟಿವೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್ ಕೂಡ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಮತ್ತು ರೇಣುಕಾಸ್ವಾಮಿಗೆ ಸೇರಿದ್ದು ಅನ್ನೋದು ಪಕ್ಕಾ ಆಗಿದೆ ಎಂಬ ಮಾಹಿತಿ ಸಿಕ್ಕಿದೆ. ಸದ್ಯ ಸಿಕ್ಕಿರೋ FSL ವರದಿಯನ್ನ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ವರದಿಯ ಬಗ್ಗೆ ಕಾನೂನು ತಜ್ಞರ ಜೊತೆಯೂ ಚರ್ಚೆ ನಡೆಸಲಾಗ್ತಾ ಇದೆ. ತನಿಖೆ ಭಾಗವಾಗಿ ಈ ವರದಿಗಳು ಬಹುಮುಖ್ಯವಾಗಿವೆ. ಬ್ಯೂರೋ ರಿಪೋರ್ಟ್, TV9.